ಎಂಡಿಂಗ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬರ್ತಾರೆ, ಕ್ರೇಜ್ ಇದೆ ಮಾತ್ರ. ಪಾರ್ಟ್ 3 ಪಕ್ಕ ಫುಲ್ ಖುಷಿ. ಪ್ರಭಾಸ್ ಫ್ಯಾನ್ಸ್ಗೂ ಫುಲ್ ಖುಷಿ. ಏನ್ ಇಷ್ಟ ಆಯ್ತು? ಪ್ರಭಾಸ್ ಅವ್ರ ಹಿಂದಿನ ಸಿನಿಮಾಗಿಂತ ಎಷ್ಟು ಡಿಫ್ರೆಂಟ್ ಅನ್ನಿಸ್ತಾ ಇದೆ ಅಂತ? ತುಂಬಾ ಡಿಫ್ರೆನ್ಸ್ ಇದೆ. ಲೈಕ್ ವೈಲೆನ್ಸ್ ಪ್ರಕಾರ ನೋಡ್ತಾ ಇದ್ರೆ ನಮ್ ಫ್ಯಾನ್ಸ್ ಇದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಲೈಕ್ ಎಷ್ಟೋ ವರ್ಷ ಆಗಿ ಈ ರಾಧೇಶ್ಯಾಮ್, ಆದಿಪುರುಷು ಇವೆಲ್ಲ ಅವ್ರ ಕ್ಯಾರೆಕ್ಟರ್ ಅಲ್ಲ, ಇದು ಬಂದಿದೆಯಲ್ಲ ರೆಬಲ್ ಸ್ಟಾರ್ ಪ್ರಭಾಸ್, ಇದು ರಿಯಲ್ ಮೂವಿ. ಹೇಗನ್ನಿಸ್ತು ಸಿನಿಮಾ? ತುಂಬಾ ಚೆನ್ನಾಗಿದೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಲೈಕ್ ಡಾರ್ಲಿಂಗ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೇ ಸೀನ್ಸ್. ಅವ್ರಿಗೆ ರಾಧೇಶ್ಯಾಮ್ ಇದೆಲ್ಲ ಲವ್ ಸ್ಟೋರಿ ಇದೆಲ್ಲ ಸೆಟ್ ಆಗಲ್ಲ, ಅವ್ರಿಗೆ ಏನಿದ್ರು ವೈಲೆಂಟ್. ನಾವು ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದೀವಿ, ತುಂಬಾ ಖುಷಿ ಆಯ್ತು. ನಾವು ಪಾರ್ಟ್ 2ಗೋಸ್ಕರ ಇನ್ನ ವೆಯ್ಟ್ ಮಾಡ್ತಾ ಇದೀವಿ. ಪ್ರಭಾಸ್ ಕಂಬ್ಯಾಕ್ ಮೂವಿ ಇದು. ಎಂಡಿಂಗ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಬರ್ತಾರೆ, ಕ್ರೇಜ್ ಇದೆ ಮಾತ್ರ. ಪಾರ್ಟ್ 3 ಪಕ್ಕ ಫುಲ್ ಖುಷಿ. ಪ್ರಭಾಸ್ ಫ್ಯಾನ್ಸ್ಗೂ ಫುಲ್ ಖುಷಿ. ಏನ್ ಇಷ್ಟ ಆಯ್ತು? ಪ್ರಭಾಸ್ ಅವ್ರ ಹಿಂದಿನ ಸಿನಿಮಾಗಿಂತ ಎಷ್ಟು ಡಿಫ್ರೆಂಟ್ ಅನ್ನಿಸ್ತಾ ಇದೆ ಅಂತ? ತುಂಬಾ ಡಿಫ್ರೆನ್ಸ್ ಇದೆ. ಲೈಕ್ ವೈಲೆನ್ಸ್ ಪ್ರಕಾರ ನೋಡ್ತಾ ಇದ್ರೆ ನಮ್ ಫ್ಯಾನ್ಸ್ ಇದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಲೈಕ್ ಎಷ್ಟೋ ವರ್ಷ ಆಗಿ ಈ ರಾಧೇಶ್ಯಾಮ್, ಆದಿಪುರುಷು ಇವೆಲ್ಲ ಅವ್ರ ಕ್ಯಾರೆಕ್ಟರ್ ಅಲ್ಲ, ಇದು ಬಂದಿದೆಯಲ್ಲ ರೆಬಲ್ ಸ್ಟಾರ್ ಪ್ರಭಾಸ್, ಇದು ರಿಯಲ್ ಮೂವಿ. ಹೇಗನ್ನಿಸ್ತು ಸಿನಿಮಾ? ತುಂಬಾ ಚೆನ್ನಾಗಿದೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಲೈಕ್ ಡಾರ್ಲಿಂಗ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೇ ಸೀನ್ಸ್. ಅವ್ರಿಗೆ ರಾಧೇಶ್ಯಾಮ್ ಇದೆಲ್ಲ ಲವ್ ಸ್ಟೋರಿ ಇದೆಲ್ಲ ಸೆಟ್ ಆಗಲ್ಲ, ಅವ್ರಿಗೆ ಏನಿದ್ರು ವೈಲೆಂಟ್. ನಾವು ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದೀವಿ, ತುಂಬಾ ಖುಷಿ ಆಯ್ತು. ನಾವು ಪಾರ್ಟ್ 2ಗೋಸ್ಕರ ಇನ್ನ ವೆಯ್ಟ್ ಮಾಡ್ತಾ ಇದೀವಿ. ಪ್ರಭಾಸ್ ಕಂಬ್ಯಾಕ್ ಮೂವಿ ಇದು.